ಅನ್ಸೆಲ್ಫಿಶ್ನೆಸ್ ಅಂತ. ಇದು ನಮ್ಮಲ್ಲಿ ಬರೋದು ತುಂಬ ಅಲ್ವಾ. ನಾವು ಅವಲೋಕನೆ ಮಾಡ್ಕೊಂಡಾಗ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಅನ್ಸೆಲ್ಫಿಶ್ನೆಸ್ ಇದೆ ಅಂತ ನಾವು ಚಿಂತನೆ ಮಾಡಬೇಕು. ಅಂದರೆ ಅವರ ಒಂದು 1% ಆದರೂ ನಾವು ಲೀಡ್ ಮಾಡಬೇಕು. ಹೀಗೆ ರಾಮಕೃಷ್ಣ ಫೋಟೋ ಇಟ್ಕೊಂಡಿರ್ತಾರೆ ಸ್ವಾಮಿ ಅಖಂಡಾನಂದರು. ಅದಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಡೈಲಿ ಸ್ವಲ್ಪ ಹೂಗಳನ್ನು ಅರ್ಪಿಸಿ ಕಣ್ಣೀರಿಡ್ತಾ ಬೇಡ್ಕೊಳ್ತಾರಂತೆ, ಶ್ರೀಮಂತೆ ರಾಮಕೃಷ್ಣರೇ ಇವರಿಗೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ನನ್ನಿಂದ ಮಾಡಿಸಿ, ಇವರಿಗೆಲ್ಲ ಈ ಕಷ್ಟದಿಂದ ಹೊರಬರೋಕ್ಕೆ ಏನೇನು ಮಾಡಬೇಕು ಅಂತ ಬಹಳ ಕಣ್ಣೀರಿಟ್ಟು ಬೇಡ್ಕೊಳ್ತಾರೆ. ನಾವು ಬೇರೆಯವರಿಗಾಗಿ ಎಷ್ಟು ಮಟ್ಟಿಗೆ ಬೇಡ್ಕೊಳ್ತೀವಿ ಅಂತ ಈ ಸನ್ನಿವೇಶದಲ್ಲಿ ವಿಚಾರ ಮಾಡಬೇಕು ಅಲ್ವಾ. ನಮ್ಮದೇ ಬೇಡ್ಕೊಳ್ಳೋದಕ್ಕೆ ನಮ್ಗೆ ಸಮಯ ಇರಲ್ಲ. ಅಂದರೆ ಅದು ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ತೋರಿಸ್ಕೊಟ್ಟಿದ್ದು ನಿಜವಾಗ್ಲೂ ಸ್ವಾಮೀಜಿ ಮತ್ತು ಸ್ವಾಮೀಜಿ ಅವರ ಡಿಸೈಪಲ್ಸ್. ಅನ್ಸೆಲ್ಫಿಶ್ನೆಸ್